I am the way. ನಾನೇ ಮಾರ್ಗವು, I am the truth. ನಾನೇ ಸತ್ಯವು, And I am the life. ಮತ್ತು ನಾನೇ ಜೀವವು. The Lord says this in John 14:6. ಯೋಹಾನ 14:6 ಕರ್ತನು ಇದನ್ನು ಹೇಳುತ್ತಾರೆ. When we say there is no way for me, ನಿಮಗಾಗಿ ಯಾವ ಮಾರ್ಗವಿಲ್ಲ ಎಂದು ನೀವು ಹೇಳುವ ಸಮಯದಲ್ಲಿ Jesus says, I am the way. ಯೇಸು ಹೇಳುತ್ತಾರೆ, ನಾನೇ ಮಾರ್ಗವಾಗಿದ್ದೇನೆ, I am the way. ನಾನೇ ಮಾರ್ಗವಾಗಿದ್ದೇನೆ. One day, a big group was going in the forest in a new country on an expedition. ಒಂದು ಹೊಸ ದೇಶದಲ್ಲಿ ಅರಣ್ಯದಲ್ಲಿ ಕಾರ್ಯಾಚರಣೆಗಾಗಿ ಒಂದು ದೊಡ್ಡ ತಂಡ ಸಿದ್ಧವಾಗುತ್ತಿತ್ತು. This was before GPS came into the world. ಅದು ಈ ಲೋಕದಲ್ಲಿ GPS ಬರುವುದಕ್ಕಿಂತ ಮುಂಚೆಯಾಗಿತ್ತು. And they found a little boy who had experience in that terrain. ಆ ಭೂಪ್ರದೇಶದಲ್ಲಿ ಅನುಭವ ಹೊಂದಿದಂತಹ ಒಬ್ಬ ಚಿಕ್ಕ ಹುಡುಗನನ್ನು ಅವರು ಕಂಡುಕೊಂಡರು. The villagers said, take him, he will show you the path. ಅಲ್ಲಿರುವ ಜನರು ಹೇಳಿದರು, ಇವನನ್ನು ತೆಗೆದುಕೊಂಡು ಹೋಗಿರಿ, ಅವನು ನಿಮಗೆ ಸಹಾಯ ಮಾಡುವನು. So he took them through the terrain, ಅವನು ಭೂಪ್ರದೇಶದ ಮೂಲಕ ಒಯ್ದನು, through the valley, ಕಣಿವೆಯ ಮೂಲಕ, through the mountain, ಬೆಟ್ಟಗಳ ಮೂಲಕ, through the forest, ಅರಣ್ಯದ ಮೂಲಕ, and places where there was no way even. ಮತ್ತು ಅಲ್ಲಿ ಮಾರ್ಗವಿಲ್ಲದೆ ಇರುವಂತಹ ಸ್ಥಳಗಳ ಮೂಲಕವಾಗಿ After traveling a long distance, ಬಹಳ ದೂರ ಪ್ರಯಾಣ ಮಾಡಿದ ನಂತರ the leader of the group said, ತಂಡದ ನಾಯಕನು ಹೇಳಿದನು, hey little boy, ಏ ಚಿಕ್ಕ ಹುಡುಗನೇ, do you really know the way? ನಿನಗೆ ನಿಜವಾಗಲೂ ಆ ಮಾರ್ಗ ಗೊತ್ತೋ? Where is the way? ಮಾರ್ಗ ಎಲ್ಲಿದೆ? Taking us miles. ಬಹಳ ಮೈಲುಗಳಷ್ಟು ದೂರ ಒಯ್ಯುತ್ತಿದ್ದೆ, We have still not reached our destination. ಮತ್ತು ಇಲ್ಲಿವರೆಗೆ ನಾವು ಮುಟ್ಟಬೇಕಾದ ಸ್ಥಳಕ್ಕೆ ತಲುಪಿಲ್ಲ. Where is the way? ಮಾರ್ಗ ಎಲ್ಲಿದೆ? He immediately said, ತಕ್ಷಣವಾಗಿ ಅವನು ಹೇಳಿದನು, look at me. ನನ್ನನ್ನು ನೋಡು, I am the way. ನಾನೇ ಮಾರ್ಗ, I am the way for you. ನಿಮಗಾಗಿ ನಾನೇ ಮಾರ್ಗವಾಗಿದ್ದೇನೆ, Follow me. ನನ್ನನ್ನು ಹಿಂಬಾಲಿಸಿರಿ. But we have God himself as our way. ಆದರೆ ನಮಗೆ ಮಾರ್ಗವಾಗಿ ನಮ್ಮ ದೇವರೇ ಇದ್ದಾನೆ. He himself is the way. ಸ್ವತಃ ಆತನೇ ಮಾರ್ಗವಾಗಿದ್ದಾನೆ. He gave himself on the cross ಶಿಲುಬೆ ಮೇಲೆ ತನ್ನನ್ನು ತಾನೇ ಒಪ್ಪಿಸಿಕೊಟ್ಟನು, to be nailed and to be sacrificed, ತನ್ನ ತಾನೇ ಬಲಿದಾನವಾಗಿ ಶಿಲುಬೆಗೆ ಹಾಕಲ್ಪಟ್ಟನು, to open the way for us to reach God. ದೇವರ ಬಳಿಗೆ ತಲುಪುವುದಕ್ಕಾಗಿ ನಮಗೋಸ್ಕರ ಮಾರ್ಗ ತೆರೆದನು. Today, as we pray in the name of Jesus, ಇಂದು ನಾವು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುವಾಗ our prayers reach God ನಮ್ಮ ಪ್ರಾರ್ಥನೆಗಳು ದೇವರಿಗೆ ತಲುಪುವವು, and answers come from heaven. ಉತ್ತರವು ಪರಲೋಕದಿಂದ ಬರುವುದು. Do not be afraid. ಭಯಪಡಬೇಡಿರಿ. Ask anything in the name of Jesus. ಯೇಸುವಿನ ನಾಮದಲ್ಲಿ ಏನೇ ಬೇಡಿಕೊಳ್ಳಿರಿ, And he says, I will do it. ನಾನೇ ಮಾಡುತ್ತೇನೆಂದು ಆತನು ಹೇಳುತ್ತಾನೆ. He says, you have not asked. ನೀವು ಇದುವರೆಗೆ ಕೇಳಲಿಲ್ಲ, Ask ಕೇಳಿರಿ. so that you may receive, ನೀವು ಹೊಂದಿಕೊಳ್ಳುವುದಕ್ಕಾಗಿ ಕೇಳಿರಿ, and your joy will be full. ನಿಮ್ಮ ಆನಂದ ಪರಿಪೂರ್ಣವಾಗುವುದು. Your joy will be full. ನಿಮ್ಮ ಆನಂದ ಪರಿಪೂರ್ಣವಾಗುವುದು. God wants to give you fullness of joy. ಪರಿಪೂರ್ಣ ಆನಂದ ದೇವರು ನಿಮಗೆ ಕೊಡಲು ಬಯಸುತ್ತಾನೆ. He says, I am the way. ನಾನೇ ಮಾರ್ಗವಾಗಿದ್ದೇನೆ, No other way. ಬೇರೆ ಯಾವ ಮಾರ್ಗವಿಲ್ಲ. We have Jesus with us. ನಮ್ಮೊಂದಿಗೆ ಯೇಸು ಇದ್ದಾರೆ. Cling on to him. ಆತನನ್ನೇ ಹಿಡಿದುಕೊಳ್ಳಿರಿ, Praise him. ಆತನಿಗೆ ಸ್ತುತಿಸಿರಿ, Thank him for his sacrifice. ಆತನ ಬಲಿದಾನಕ್ಕಾಗಿ ಸ್ತುತಿಸಿರಿ, Honor him for being the resurrected Lord. ಪುನರುತ್ಥಾನದ ಕರ್ತನಾಗಿರುವುದಕ್ಕಾಗಿ ಆತನನ್ನು ಸನ್ಮಾನಿಸಿರಿ, And you will have life. ಮತ್ತು ನಿಮಗೆ ಜೀವ ಇರುವುದು. He says, I am the life. ನಾನೇ ಜೀವವಾಗಿದ್ದೇನೆಂದು ಹೇಳಿದ್ದಾನೆ. You will live by Jesus. ಯೇಸುವಿನಿಂದ ನೀವು ಜೀವಿಸುವಿರಿ. It's a beautiful testimony. ಇಲ್ಲಿ ಸುಂದರವಾದ ಸಾಕ್ಷಿ ಇದೆ. Dhanabakyam and brother Raj Ratnam. ಅನಭಾಗ್ಯಂ ಮತ್ತು ಸಹೋದರ ರಾಜರತ್ನಂ, They are a family of 4 with 2 sons. ಅವರು ಇಬ್ಬರು ಕುಮಾರರೊಂದಿಗೆ 4 ಜನರ ಕುಟುಂಬವಾಗಿದ್ದಾರೆ. As they went to a New Year service, ಅವರು ಹೊಸ ವರ್ಷದ ಆರಾಧನೆಗೆ ಹೋದಾಗ God spoke to the father. ತಂದೆಗೆ ದೇವರು ಮಾತನಾಡಿದರು. He did not join the service. ಅವರು ಆರಾಧನೆಯಲ್ಲಿ ಪಾಲ್ಗೊಳ್ಳಲಿಲ್ಲ. As the family went to the New Year service, ಕುಟುಂಬವಾಗಿ ಅವರು ಹೊಸ ವರ್ಷದ ಆರಾಧನೆಗೆ ಹೋದಾಗ the father did not go. ಅಲ್ಲಿ ತಂದೆ ಇರಲಿಲ್ಲ. And the Lord spoke to the father. ಆದರೆ ತಂದೆಗೆ ದೇವರು ಮಾತನಾಡಿದರು. What have you done for me? ನನಗೋಸ್ಕರ ನೀನು ಏನು ಮಾಡಿದ್ದಿ? I, Jesus, have done everything for you. ಯೇಸುವಾದ ನಾನು ನಿನಗೋಸ್ಕರ ಎಲ್ಲವನ್ನು ಮಾಡಿದ್ದೇನೆ. Then the husband realized it was God speaking to him.
ಆಗ ಪತಿ ತನ್ನಲ್ಲಿ ತಿಳಿದುಕೊಂಡು ದೇವರು ತನ್ನೊಂದಿಗೆ ಮಾತನಾಡುತ್ತಿದ್ದಾನೆಂದು he resigned his job, ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು began serving the Lord. ಕರ್ತನ ಸೇವೆ ಮಾಡೋದಕ್ಕೆ ಪ್ರಾರಂಭಿಸಿದರು. They had a lot of financial struggles. ಬಹಳ ಆರ್ಥಿಕ ಸಂಕಷ್ಟಗಳು ಬಂದವು. Because of the financial trouble, ಆ ಆರ್ಥಿಕ ಸಂಕಷ್ಟಗಳಿಂದಾಗಿ lack of income, ಆದಾಯದ ಕೊರತೆ, the husband's parents threw them out of their home. ಪತಿಯ ತಂದೆ ತಾಯಿಗಳು ಅವರ ಕುಟುಂಬದಿಂದ ಅವರನ್ನು ಹೊರಗಡೆ ಹಾಕಿದರು. At that time they came to Bethesda. ಆ ಸಮಯದಲ್ಲಿ ಅವರು ಬೆಥೆಸ್ದಾಕ್ಕೆ ಬಂದರು. And in that meeting I called out the name. ಆ ಕೂಟದಲ್ಲಿ ನಾನು ಹೆಸರು ಹಿಡಿದು ಕರೆದೇನು. The name of the husband. ಪತಿಯ ಹೆಸರು Ratnam. ರತ್ನಂ. ரத்னம் கர்த்தருடைய கரம் உங்கள் மீது இறங்குவதை பார்க்கிறீர்கள். God's hand is coming down upon you. சகல சம்பூர்ணமும் இறங்குகிறது. Oh, every full holistic blessing is coming. உங்கள் வாயிலும் தீர்க்கதரிசன ஆவி இறங்குகிறது. The power to prophesy is coming down upon your mouth. You must know that it is God who is calling you. ನಿಮ್ಮ ಹೆಸರು ದೇವರು ಕರೆಯುತ್ತಿದ್ದಾನೆ ಎಂದು ನೀವು ತಿಳಿದುಕೊಳ್ಳಲೇಬೇಕು. You have trusted God. ದೇವರಲ್ಲಿ ನಂಬಿಕೆ ಇಟ್ಟರು. So God will prosper all your endeavors. ಮತ್ತು ನಿಮ್ಮ ಎಲ್ಲ ಕೆಲಸಗಳನ್ನು ದೇವರು ಅಭಿವೃದ್ಧಿಗೊಳಿಸುವನು. Great peace filled the family. ಕುಟುಂಬದಲ್ಲಿ ದೊಡ್ಡ ಸಮಾಧಾನ ಬಂತು. Today he and his wife have established 4 churches. ಇಂದು ಅವರು ಮತ್ತು ಅವರ ಪತ್ನಿ ಸೇರಿ 4 ಸಭೆಗಳನ್ನು ಸ್ಥಾಪಿಸಿದ್ದಾರೆ. The children are young partners ಅವರ ಮಕ್ಕಳು ಯುವ ಪಾಲುದಾರರಾಗಿದ್ದಾರೆ and they are serving the Lord. ಮತ್ತು ಕರ್ತನ ಸೇವೆ ಮಾಡುತ್ತಿದ್ದಾರೆ. Yes, God, Jesus is the way. ಹೌದು, ಯೇಸುವೇ ಮಾರ್ಗವಾಗಿದ್ದಾರೆ. He will be your way too. ನಿಮ್ಮ ಮಾರ್ಗ ಕೂಡ ಆಗುತ್ತಾರೆ. Shall we pray? ಪ್ರಾರ್ಥಿಸೋಣವೇ? Father, ತಂದೆಯೇ, bless your children. ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. You open the way for the plans concerning them and their future. ಅವರ ಮತ್ತು ಅವರ ಭವಿಷ್ಯದ ಕುರಿತಾಗಿ ನೀನಿಟ್ಟಿರುವ ಯೋಜನೆಗಳನ್ನು ಅವರಿಗಾಗಿ ತೆರೆ. Give them peace to walk in that way. ಆ ಮಾರ್ಗದಲ್ಲಿ ನಡೆಯುವುದಕ್ಕೆ ಸಮಾಧಾನ ಅನುಗ್ರಹ ಮಾಡು. Give them great success. ದೊಡ್ಡ ಯಶಸ್ಸನ್ನು ಕೊಡು. I bind every opposition. ಎಲ್ಲ ವಿರೋಧವನ್ನು ಬಂಧಿಸುತ್ತೇನೆ. I bind every work of the devil. ದುಷ್ಟನ ಎಲ್ಲ ಕೆಲಸವನ್ನು ಬಂಧಿಸುತ್ತೇನೆ. Every confusing spirit ಎಲ್ಲ ಗೊಂದಲದ ಆತ್ಮವನ್ನು ಬಂಧಿಸುತ್ತೇನೆ. which is stopping them from doing the will of God and entering into the plan of God in their lives. ದೇವರ ಚಿತ್ತ ಮಾಡದಂತೆ ಮತ್ತು ಅದರಲ್ಲಿ ಪ್ರವೇಶಿಸದಂತೆ ತಡೆಯುವಂತಹ ಎಲ್ಲ ಆತ್ಮ, Lord, set them free. ಅವರನ್ನು ಸ್ವತಂತ್ರ ಮಾಡು ಕರ್ತನೆ. Let them enter into your plan and prosper in it, Lord. ಅವರು ನಿನ್ನ ಯೋಜನೆಗಳಲ್ಲಿ ಪ್ರವೇಶಿಸಿ ಅವರು ಅಭಿವೃದ್ಧಿ ಹೊಂದಲಿ. Thank you for doing it. ಅದನ್ನು ಮಾಡುವುದಕ್ಕಾಗಿ ವಂದನೆ. Thank you for doing it. ಅದನ್ನು ಮಾಡುವುದಕ್ಕಾಗಿ ವಂದನೆ. Give you all the glory. ಎಲ್ಲ ಮಹಿಮೆ ನಿನಗೆ ಕೊಡುತ್ತೇವೆ. Let the children enter into the plan of God in their lives, Lord. ಮಕ್ಕಳು ಅವರ ಜೀವಿತದಲ್ಲಿ ದೇವರ ಯೋಜನೆಯಲ್ಲಿ ಅವರು ಪ್ರವೇಶ ಮಾಡಲಿ ಕರ್ತನೆ. Those who are entering into the ministry full time, ಯಾರು ಪೂರ್ಣಾವಧಿಯಲ್ಲಿ ಕರ್ತನ ಸೇವೆಯಲ್ಲಿ ಪ್ರವೇಶಿಸುತ್ತಿದ್ದಾರೋ, let your anointing for miracles happen. ಅದ್ಭುತಗಳಿಗಾಗಿರುವ ಅಭಿಷೇಕ ನಡೆಯಲಿ. Let it come upon them ಅವರ ಮೇಲೆ ಬರಲಿ. and give them financial blessings ಆರ್ಥಿಕವಾದ ಆಶೀರ್ವಾದಗಳನ್ನು ಕೊಡು. and open the doors of heaven and use them for your glory. ಪರಲೋಕದ ದ್ವಾರಗಳನ್ನು ತೆರೆದು ನಿನ್ನ ಮಹಿಮೆಗಾಗಿ ಅವರನ್ನು ಉಪಯೋಗ ಮಾಡು. Use them for your glory. ನಿನ್ನ ಮಹಿಮೆಗಾಗಿ ಉಪಯೋಗ ಮಾಡು. Thank you for this blessing. ಈ ಆಶೀರ್ವಾದಕ್ಕಾಗಿ ವಂದನೆ. In Jesus' name. ಯೇಸುವಿನ ನಾಮದಲ್ಲಿ Amen. ಆಮೆನ್. I have good news for you. ನಿಮಗೋಸ್ಕರ ಒಂದು ಒಳ್ಳೆಯ ಸಮಾಚಾರ ನನ್ನಲ್ಲಿದೆ. In the Karunya University this year, ಈ ವರ್ಷ ಕಾರುಣ್ಯ ವಿಶ್ವವಿದ್ಯಾಲಯದಲ್ಲಿ, Karunya Institute of Technology and Sciences, ಕಾರುಣ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಸೈನ್ಸಸ್, which is a deemed university ಅದು ಡೀಮ್ಡ್ ವಿಶ್ವವಿದ್ಯಾಲಯ with A++ top grade, ಮತ್ತು A++ ಅಗ್ರ ಶ್ರೇಣಿ, where we have courses in agriculture, ಕೃಷಿ ಕ್ಷೇತ್ರದ ಕೋರ್ಸ್ಗಳಿವೆ, computer science, ಗಣಕ ವಿಜ್ಞಾನ, engineering, ಇಂಜಿನಿಯರಿಂಗ್, AI, AI and arts, ಮತ್ತು ಕಲಾ, science, ವಿಜ್ಞಾನ, commerce, ವಾಣಿಜ್ಯ, forensic science, ಫಾರೆನ್ಸಿಕ್ ಸೈನ್ಸ್, and many other programs, ಇನ್ನು ಅನೇಕ ಕಾರ್ಯಕ್ರಮಗಳು, from bachelor's to PhD, ಪದವಿಯಿಂದ PhD ವರೆಗೆ, and beautiful campus of 700 acres 700 ಎಕರೆಯಲ್ಲಿರುವಂತಹ ಸುಂದರವಾದ ಕ್ಯಾಂಪಸ್ with excellent hostels and food facilities. ಉತ್ತಮ ವಸತಿ ಸೌಲಭ್ಯ ಮತ್ತು ಆಹಾರ ಸೌಲಭ್ಯಗಳಿವೆ. In this university, ಈ ವಿಶ್ವವಿದ್ಯಾಲಯದಲ್ಲಿ where the power of God is experienced by the students, ವಿದ್ಯಾರ್ಥಿಗಳು ದೇವರ ಬಲವನ್ನು ಅನುಭವಿಸಿದ್ದಾರೆ. we want to invite you to join us ನೀವು ಇದರಲ್ಲಿ ಸೇರಿಕೊಳ್ಳಬೇಕೆಂದು ನಿಮಗೆ ಆಹ್ವಾನಿಸುತ್ತೇವೆ. this year. ಈ ವರ್ಷ A special 100% tuition fee waiver is given
to the top Christian students. ಉತ್ತಮ ಸಾಧನೆ ಮಾಡಿದಂಥ ಕ್ರೈಸ್ತ ವಿದ್ಯಾರ್ಥಿಗಳಿಗೆ 100ರಷ್ಟು ಟ್ಯೂಷನ್ ಫೀಸ್ ಶಿಷ್ಯ ವೇತನ ಕೊಡಲಾಗುತ್ತದೆ. Especially if the parents are earning less than 8 lakhs per year. ವಿಶೇಷವಾಗಿ ತಂದೆ ತಾಯಿಗಳು ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇದ್ದರೆ, Those students who do very well in plus 2 and in the Karunya entrance examination will be ranked and they'll be given 100% tuition fee waiver in that quota. ಯಾವ ವಿದ್ಯಾರ್ಥಿಗಳು 12ನೇ ತರಗತಿ ಮತ್ತು ಕಾರುಣ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೋ ಅವರಿಗೆ 100ರಷ್ಟು ಟ್ಯೂಷನ್ ಶುಲ್ಕ ವಿದ್ಯಾರ್ಥಿ ವೇತನ ಆ ಕೋಟಾದಲ್ಲಿ ಕೊಡಲಾಗುತ್ತದೆ. Yes, and this is for the Christian students across the nation. ಇದು ಕ್ರೈಸ್ತ ವಿದ್ಯಾರ್ಥಿಗಳಿಗೆ ಇಡೀ ಭಾರತ ದೇಶದಾದ್ಯಂತ. And I know you will be so blessed to come and study in this great university established by Brother D.G.S. Dinakaran and led by me as Chancellor today. ಸಹೋದರ ಡಿ.ಜಿ.ಎಸ್. ದಿನಕರನ್ ಸ್ಥಾಪಿಸಲ್ಪಟ್ಟ ಇಂದು ನಾನು ಕುಲಪತಿಯಾಗಿ ನಡೆಸುವ ಈ ಶ್ರೇಷ್ಠ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುವುದು ಇದು ನಿಮಗಾಗಿ ಆಶೀರ್ವಾದವಾಗಿರುತ್ತದೆ. So please apply. ಅದಕ್ಕಾಗಿ ಅರ್ಜಿ ಹಾಕಿರಿ. My friends, share this video with every one of your friends. ನನ್ನ ಸ್ನೇಹಿತರೆ, ಈ ವಿಡಿಯೋ ಎಲ್ಲ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿರಿ. Like it. ಲೈಕ್ ಮಾಡಿರಿ. Subscribe to this channel. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.